ಸೆನ್ಸಸ್ಗೆ ಜನಗಳು ಸಪೋರ್ಟ್ ಮಾಡಬೇಕು. ಇದು ಕ್ಯಾಸ್ಟ್ ಸೆನ್ಸಸ್ ಅಲ್ಲ, ಇದು ಆರ್ಥಿಕ ಸಮೀಕ್ಷೆ ಅಷ್ಟೇ. RSS ನಡೀತಾ ಇರೋದೇ ಆ ಬ್ರಾಹ್ಮಣ್ಯದ ಮೇಲೆ. ಅವರು ಅವ್ರ ಬ್ರಾಹ್ಮಣ್ಯವನ್ನು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ಸುಧಾಮೂರ್ತಿ ಅವರು ನೆಕ್ಸ್ಟ್ ಯಾವ ಗವರ್ಮೆಂಟ್ ಬಂದ್ರೆ ಒಳ್ಳೇದು ಮಾಡ್ಬೋದು? ಕಾಂಗ್ರೆಸ್ಸೇ ಬರಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಸೀನಿಯರ್ ಸಿಟಿಸನ್, ಮೈಸೂರು ನಿವಾಸಿ. ಓಕೆ, ಇವಾಗ ಸಾಮಾಜಿಕ ಆರ್ಥಿಕ ಪರಿಶೀಲನೆ ಅಂತೇಳಿ ಆಗ್ತಿದೆ ಅಲ್ವಾ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ತುಂಬ ಒಳ್ಳೆಯ ಕೆಲಸ. ಇದು ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ, ಇದು ನಡೀಬೇಕು. ಇದನ್ನ ಯಾಕೆ ಕೆಲವು ಜನ ಪುರೋಹಿತಶಾಹಿಗಳು ಇದನ್ನ ಬಾಯ್ಕಾಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ನಿಜವಾಗ್ಲೂ ನಾನು ಫಾರ್ ಎಕ್ಸಾಂಪಲ್, ನಾನು ತುಂಬ ಬಡತನದಲ್ಲಿ ಹುಟ್ಟಿದೆ. ನಾನು ಒಂದೊತ್ತು ಊಟಕ್ಕೂ ನಮಗೆ ಕಷ್ಟ ಇತ್ತು. ಹೇಗೋ ಕಷ್ಟಪಟ್ಟು ಓದಿದೆ, ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಇವಾಗ ನನ್ನ ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದೀವಿ. ಅಂದರೆ ನನ್ನ ಆರ್ಥಿಕ ಪರಿಸ್ಥಿತಿ ತುಂಬ ಇದರಿಂದ ಮೇಲೆ ಬಂದಿದೆ. ಸೊ ಅವತ್ತಿನ ದಿನ ಫಾರ್ ಎಕ್ಸಾಂಪಲ್ 50 years ಬ್ಯಾಕ್ ನಾನು ಒಂದು ಕೆಳವರ್ಗಕ್ಕೋ ಅಥವಾ ಆದಾಯದ ಇದರಲ್ಲಿ ಇದಕ್ಕೆ ಹೋಗಿದ್ದೆ. ಇವತ್ತಿನ ದಿನ ನಾನು ಆರ್ಥಿಕವಾಗಿ ಚೆನ್ನಾಗಿದ್ದೀನಿ. ಇದು ಒಂದು ಸಮೀಕ್ಷೆ, ಗೊತ್ತಾಯ್ತಲ್ಲ. ಇದನ್ನು ಕೆಲವು ಜನ ಇದನ್ನ ತಿರಸ್ಕರಿಸ್ತಾ ಇರೋದು ನಿಜವಾದ ಶೋಚನೀಯ. ಅದನ್ನ ನಾನು ನಿಜವಾಗ್ಲೂ ವಿರೋಧಿಸ್ತೇನೆ. ದಯವಿಟ್ಟು ಇಂಥ ಸೆನ್ಸಸ್ಗೆ ಜನಗಳು ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಸರ್, ಅದರಲ್ಲಿ 60 ಕ್ವಶನ್ಸ್ ಇತ್ತು ನಿಮ್ಮ ಮನೆಯಲ್ಲಿ. ಹೌದು, ನಿಜ. ಅದು ಅನ್ವಾಂಟೆಡ್ ಆಗಿತ್ತು, ನಿಜ. ನಾನು ಸಿದ್ದರಾಮಯ್ಯನಿಗೆ ಅಥವಾ ಯಾರೋ ಕನ್ಸರ್ಟ್ ಪರ್ಸನ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ಅದನ್ನ ಹೇಳ್ತಾ ಇದ್ದೆ. ಅದು ಅನ್ವಾಂಟೆಡ್ ಆಗಿ ಪಾಪ ಎನ್ಯೂಮರೇಟರ್ಸ್ಗೆ ತೊಂದರೆ ಆಯಿತು. 60 ಕ್ವಶನ್ ಬೇಕಾಗಿರಲಿಲ್ಲ. ಅದನ್ನ ತುಂಬ ಸಿಂಪಲ್ಲಾಗಿ ಇನ್ನೂ ಮಾಡ್ಬೋದಾಗಿತ್ತು. ಅದಂತೂ ನಿಜ. ಒಪ್ಕೊಳ್ಬೇಕು, ಯಾವುದು ತಪ್ಪೋ ಅದನ್ನು ನಾವು ಒಪ್ಕೋಬೇಕು, ಯಾವುದು ಒಳ್ಳೆಯದು ಅದನ್ನ ಪುರಸ್ಕರಿಸಬೇಕು, ಸಪೋರ್ಟ್ ಮಾಡಬೇಕು. ಶಿಕ್ಷಕರಿಗೂ ಇದರಿಂದ ತುಂಬ ತೊಂದರೆ ಆಗಿದೆ. ಏನಿಲ್ಲ ಮೇಡಮ್, ಯಾವುದೇ ರೀತಿ ತೊಂದರೆ ಇಲ್ಲ. ಅವ್ರಿಗೆ ದೇ ಆರ್ ಪೇಯ್ಡ್, ದೇ ಆರ್ ಡೂಯಿಂಗ್ ಪಾರ್ಟ್ ಆಫ್ ದರ್ ಜಾಬ್, ದಟ್ಸ್ ಆಲ್. ಅವರು ಸೆನ್ಸಸ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಬಂದರೆ ಇದು ಒಂದು ರೀತಿ BJP ವರ್ಸಸ್ RSS ಆಗೋಗಿದೆ ಅಷ್ಟೇ. ಅಯ್ಯೋ, BJP ವರ್ಸಸ್ ಕಾಂಗ್ರೆಸ್ ಅಷ್ಟೇ ಹೊರತು ನಾಳೆ ದಿನ ಸೆಂಟ್ರಲ್ ಗೌರ್ಮೆಂಟ್ ಬಂದರೆ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರು ಕ್ಯಾಸ್ಟ್ ಸೆನ್ಸಸ್ ಸಪೋರ್ಟ್ ಮಾಡ್ತೀವಿ. ಇದು ಕ್ಯಾಸ್ಟ್ ಸೆನ್ಸಸ್ ಅಲ್ಲ, ಇದು ಆರ್ಥಿಕ ಸಮೀಕ್ಷೆ ಅಷ್ಟೇ. ಇದನ್ನ ನಾನು ಫುಲ್ಲಿ ಐ ಸಪೋರ್ಟ್ ಇಟ್. ನನ್ನ ಸ್ನೇಹಿತರಿಗೂ ದಯವಿಟ್ಟು ಹೋಗಿ ಅಂತೇಳಿ ನಾನು ಹೇಳಿದ್ದೀನಿ. ನಾನು ಇವಾಗ ಸುಧಾಮೂರ್ತಿ ಅವರು ಇದಕ್ಕೊಂದು ಅಪೋಸಿಟ್ ಕೊಟ್ಟಿದ್ದಾರೆ. ಅವರು ಅವ್ರ ಬ್ರಾಹ್ಮಣ್ಯವನ್ನು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ಸುಧಾಮೂರ್ತಿ ಅವ್ರ ಅವ್ರ ತಲೆಯಲ್ಲಿ ತುಂಬಿರೋ ಬ್ರಾಹ್ಮಣ್ಯವನ್ನು ಅವರು ಹೇಳ್ಕೊಂಡಿದ್ದಾರೆ ಅಷ್ಟೇ. ನಾವು ಇವತ್ತು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ, ನಮಗೆ ಬೇಕಾಗಿಲ್ಲ ಅಂದರೆ ಏನರ್ಥ? ನೀವು ಖಂಡಿತ ಒಪ್ಕೊಳ್ತೀವಿ, ಐ ಅಪ್ರಿಷಿಯೇಟ್ ದಟ್. ನೀವು ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದೀರಾ. ಇವಾಗ ನಾನು ಹೇಳಿದ್ನಲ್ಲ ನನ್ನ ಎಕ್ಸಾಂಪಲ್, ಆ ಥರ ನೀವು ಕಷ್ಟಪಟ್ಟು ಬಂದಿದ್ದೀರಾ. ಅದಕ್ಕೆ ಇವಾಗ ಅವ್ರು ಹೇಳಿರೋದು ಸಮಾಜದ ಮೇಲೆ ಬೇಕಾಷ್ಟು ಕೆಟ್ಟ ಪರಿಣಾಮ ಆಗಿದೆ. ಯಾಕೆಂದರೆ ಸುಧಾಮೂರ್ತಿ ಅವರಿಗೆ ಒಂದು ಫಾಲೋಯಿಂಗ್ ಇದೆ. ನಿಜ ಹೇಳಬೇಕು ಅಂದರೆ ನಾನು ಅವರ ಒಬ್ಬ ಫ್ಯಾನು. ಆದರೆ ಅವರ ಈ ಹೇಳಿಕೆ ಮಾತ್ರ ನಾನು ವಿರೋಧಿಸ್ತೇನೆ. ಓಕೆ, ಸರ್ಕಾರ ಇವಾಗ ಫ್ರೀ ಅಂತೇಳಿ ಕೊಟ್ಟಿದೆ ಮಹಿಳೆಯರಿಗೆ. ಸೊ ಇದೆಷ್ಟು ಒಳ್ಳೆಯದು? ಇದು ನಿಜವಾಗ್ಲೂ 75% ಒಳ್ಳೆಯದು. ಅದರಲ್ಲಿ ಈ ಒಂದು 25% ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಬೇರೆ ಯಾವುದೂ ಉಪಯೋಗಿಸ್ಕೊಳ್ತಿದ್ರೆ ಎಲೆಕ್ಟ್ರಿಸಿಟಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಬೇಕಾಗಿಲ್ಲ. ನಾನು ಇವಾಗ ಬಡ ಮಕ್ಕಳ ಜೊತೆ, ಪೌರಕಾಮಿನ ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಒಂದು 20 ವರ್ಷ. ನಾನು ಯಾವ ರೀತಿ ಫೀಲ್ ಮಾಡಿದೆ ಅಂದರೆ, ಆ 1000 ರೂಪಾಯಿ ಉಳಿಸ್ತಾ ಇದ್ದೀನಿ, ನಾನು ಅದನ್ನ ಬುಕ್ಸೋ ಫೀಸ್ಗೋ ಯೂಸ್ ಮಾಡ್ಕೋಬೋದು ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ. ಆದರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ, ಇದು ನನ್ನಂಥವ್ರಿಗೆ ಅಥವಾ ನಮ್ಮ ಆರ್ಥಿಕವಾಗಿ ಮುಂದೆ ಬಂದವರಿಗೆ ಈ ಎಲೆಕ್ಟ್ರಿಸಿಟಿನೂ ಬೇಕಾಗಿಲ್ಲ, ಬಸ್ ಸರ್ವಿಸು ಬೇಕಾಗಿಲ್ಲ. ಒಂದು ಕ್ಯಾಟಗರಿ ತೊಗೊಂಡು ಅವ್ರು ಮುಂದಕ್ಕೆ ಬರೋದಕ್ಕೆ ಮಾತ್ರ ನಾವು ಶ್ರಮಿಸಬೇಕು. ಇನ್ಸ್ಟೆಡ್ ಆಫ್ ನನಗೆಲ್ಲ ಕೊಡೋದು ಬದಲು ರೋಡು ಇಂಥದ್ದಕ್ಕೆಲ್ಲ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಸರ್ಕಾರ ಉಪಯೋಗಿಸ್ಕೋಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಇಷ್ಟು ಫ್ರೀ ಬೀಸು ಬೇಕಾಗಿರಲಿಲ್ಲ. ಯಾರು ಹೂ ಡಿಸರ್ವ್ ಅಂಥವ್ರಿಗೆ ಮಾತ್ರ ಕೊಡಬೇಕು. ಬಸ್ಸು ಯಾರಿದ್ದೀನ ವರ್ಕ್ ಹೋಗ್ತಾರೆ ಅವರಿಗೆ, ಅಥವಾ ಸಿಟಿನಲ್ಲಿ ಮೈಸೂರು, ಬೆಂಗಳೂರು, ಮೈಸೂರು, ಗುಲ್ಬರ್ಗ ಎಲ್ಲರಿಗೂ ಇದು ಇಟ್ ಇಸ್ ನಾಟ್ ನೆಸರಿ. ನಾನು ನಿಜವಾಗ್ಲೂ ಸಿದ್ದರಾಮಯ್ಯನ ಫ್ಯಾನು. ಆದರೂ ಸಹ ಕೆಲವು ತಪ್ಪುಗಳನ್ನ ನಾವು ಪಾಯಿಂಟ್ ಔಟ್ ಮಾಡಬೇಕು. ಸೊ ದಟ್ ಇಟ್ ಟೀಚರ್ಸ್ ದ ರೈಟ್ ಪ್ಲೇಸಸ್ ಆ್ಯಂಡ್ ಅವ್ರುಗಳು ಅರ್ಥ ಮಾಡ್ಕೊಳ್ತಾರೆ ನಾನು ತಿಳ್ಕೊಂಡಿದ್ದೀನಿ. BJP ಅವರು ಸೆನ್ಸಸ್ಗೆ ಅಪೋಸಿಟ್ ಮಾಡಿದ್ದಾರೆ ಅಲ್ವಾ? ಅದು ಅವರು ತಲೆಯಲ್ಲಿ RSSನೇ ಇವತ್ತಿನ ದಿನ BJPನ ನಡೆಸ್ತಾ ಇರೋದು. RSS ನಡೀತಾ ಇರೋದೇ ಆ ಬ್ರಾಹ್ಮಣ್ಯದ ಮೇಲೆ. ಅವ್ರುಗಳಿಗೆ ಕೆಳವರ್ಗದವ್ರ ಮೇಲೆ ಬರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಪರ್ಟಿಕ್ಯುಲರ್ ಎಜುಕೇಷನಲ್ಲಿ ಅದನ್ನ ತುಳಿದು ಹಾಕೋದೇ ಅವ್ರ ಉದ್ದೇಶ. ಅವ್ರುಗಳಿಗೆ ಅದೇ ಆ 3% ಬ್ರಾಹ್ಮಣರಿಗೆ ಮೇಲಿರಬೇಕು ಅನ್ನೋದೇ ಅವ್ರ ಉದ್ದೇಶ. ಅದಕ್ಕೋಸ್ಕರನೇ ಅವ್ರು ಅಪೋಸ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ.
ಈಗ ಟೋಟಲಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ನಿಜವಾಗ್ಲೂ ಚೆನ್ನಾಗಿ ನಡೀತಾ ಇದೆ. ಇನ್ನು ಈ ರೋಡು ಗೀಡು ನಿಜವಾಗ್ಲೂ ಅದು ನನಗೂ ಫೋಟೋಸ್ ಎಲ್ಲ ನೋಡಿದಾಗ ಬೇಜಾರಾಯಿತು. ಸ್ವಲ್ಪ ಡೆವಲಪ್ಮೆಂಟ್ ಆ್ಯಕ್ಟಿವಿಸ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಈ ಈ ಫ್ರೀ ಬೀಸ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಯಾರು ಡಿಸರ್ವ್ ಆಗಿದೆ ಅವ್ರು ಕೊಟ್ಕೊಂಡು ಆ ಹಣನ ಚಾನಲೈಸ್ ಮಾಡಿ ಈ ಥರ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು, ಜಾಬ್ ಕ್ರಿಯೇಷನ್ಸ್ ಇದನ್ನೆಲ್ಲ ಮಾಡಬೇಕು ಅಂಥೇಳಿ ನಾನು ಇಷ್ಟಪಡ್ತೀನಿ. ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬಂದರೆ ಒಳ್ಳೇದು ಮಾಡ್ಬೋದು? ಕಾಂಗ್ರೆಸ್ಸೇ ಬರಬೇಕು, BJP ಬರಬಾರ್ದು.